ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಆನ್ಲೈನ್ ತರಗತಿಯ ದ್ವಿತೀಯ PUCಯ ಅಧ್ಯಾಯ 2ರಲ್ಲಿ ಬರುವ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಕುರಿತು ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಕಳೆದ ಅವಧಿಯಲ್ಲಿ ನಾವು ಚುನಾವಣೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇವತ್ತು ನಾವು ಪಕ್ಷ ಪದ್ಧತಿಯ ಬಗ್ಗೆ, ಭಾರತದಲ್ಲಿ ಎಂಥ ಪಕ್ಷ ಪದ್ಧತಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ, ಇಲ್ಲಿ ಚುನಾವಣೆ ಭಾರತದಲ್ಲಿ ಆ ಒಂದು ಆಧುನಿಕ ಪ್ರಜಾಸತ್ತಾತ್ಮಕ ಸರ್ಕಾರಗಳು ರಾಜಕೀಯ ಪಕ್ಷಗಳಿಲ್ಲದೆ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಅಸಾಧ್ಯ. ಮೂಲತಃ ರಾಜಕೀಯ ಒಂದು ಪಕ್ಷಗಳಿಂದ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವಂತಹ ಜನಸಮುದಾಯವಾಗಿದೆ. ಇಲ್ಲಿ ರಾಜಕೀಯ ಪಕ್ಷಗಳ ಅರ್ಥದ ಬಗ್ಗೆ ರಾಜ್ಯಶಾಸ್ತ್ರಜ್ಞರಲ್ಲಿ ಭಿನ್ನಾಭಿಪ್ರಾಯವಿದ್ದು, ಕೆಲವು ರಾಜ್ಯಶಾಸ್ತ್ರಜ್ಞರ ವ್ಯಾಖ್ಯೆಗಳನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ರಾಜಕೀಯ ಪಕ್ಷಗಳ ಗಿಲ್ಕ್ರಿಸ್ಟ್ ಅವರ ಪ್ರಕಾರ ರಾಜಕೀಯ ಪಕ್ಷಗಳು ಅಂದರೆ ಸಮಾನ ರಾಜಕೀಯ ಗುರಿಗಳನ್ನು ಹೊಂದಿ ಸಂಘಟನೆಯ ಮೂಲಕ ಅಧಿಕಾರವನ್ನು ಪಡೆದು ತನ್ನ ಪಕ್ಷದ ಧ್ಯೇಯ ಗುರಿಗಳಿಗನುಗುಣವಾಗಿ ರಾಷ್ಟ್ರದ ಆಡಳಿತವನ್ನು ನಡೆಸುವಂಥ ಗುಂಪೇ ರಾಜಕೀಯ ಪಕ್ಷಗಳು ಅಂತೇಳಿ ಕರೀತಾರೆ. ಇನ್ನು ಮತ್ತೊಬ್ಬ ರಾಜಕೀಯ ತಜ್ಞರಾಗಿರ್ತಕ್ಕಂಥ ಎಡ್ಮಂಡ್ ಬರ್ಗ್ ಇವರ ಪ್ರಕಾರ ರಾಜಕೀಯ ಪಕ್ಷಗಳು ಎಂದರೇನು? ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಸಾಧಿಸಲು ಶ್ರಮಿಸುವಂಥ ಸಂಘಟಿತ ಗುಂಪೇ ಇಲ್ಲಿ ರಾಜಕೀಯ ಪಕ್ಷಗಳು ಅಂತೇಳಿ ಕರೀತಾರೆ. ಹೀಗೆ ರಾಜಕೀಯ ಪಕ್ಷಗಳೆಂದರೆ ಸಂಘಟಿತ ಒಂದು ಸಮುದಾಯಗಳಾಗಿದ್ದು, ನಿರ್ದಿಷ್ಟ ಒಂದು ಉದ್ದೇಶಗಳಿಂದ ಅದು ಕೂಡಿರುತ್ತೆ. ಇವು ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ಗುಂಪುಗಳಾಗಿದ್ದು ಸಾರ್ವತ್ರಿಕ ಒಂದು ಧ್ಯೇಯ ಸಾಧನೆಗಾಗಿ ಒಳಗೊಂಡಿರ್ತವೆ. ಸಾಮಾನ್ಯವಾಗಿ ಪಕ್ಷ ಪದ್ಧತಿಯಲ್ಲಿ 3 ವಿಧಗಳಿದ್ದಾವೆ. ಅವುಗಳಂದರೆ, ಒಂದು ಏಕಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ ಮತ್ತು ಬಹುಪಕ್ಷ ಪದ್ಧತಿ ಇರೋದನ್ನು ನಾವು ನೋಡ್ತೀವಿ. ಇಲ್ಲಿ ಏಕಪಕ್ಷ ಪದ್ಧತಿ ಅಂದರೆ ಕೇವಲ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಅಂತೇಳಿ ಕರೀತಾರೆ. ಉದಾಹರಣೆಗೆ ಚೀನಾ ಕಮ್ಯುನಿಸ್ಟ್ ಪಕ್ಷ. ದ್ವಿಪಕ್ಷ ಪದ್ಧತಿ ಎಂದರೆ 2 ಪಕ್ಷಗಳು ಮಾತ್ರ ಅಲ್ಲಿ ಚುನಾವಣೆಗಳಲ್ಲಿ ನಿರ್ಣಾಯಕ ಪಾತ್ರಗಳನ್ನು ವಹಿಸ್ತವೆ. ಉದಾಹರಣೆಗೆ ಅಮೇರಿಕ ಸಂಯುಕ್ತ ಸಂಸ್ಥಾನ. ಬಹುಪಕ್ಷ ಪದ್ಧತಿ ಅಂದರೆ 2ಕ್ಕಿಂತ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಅಂತೇಳಿ ಕರೀತಾರೆ. ಉದಾಹರಣೆಗೆ ಭಾರತದಲ್ಲಿ ಪಕ್ಷ ಪದ್ಧತಿ ಪಕ್ಷ ಪದ್ಧತಿ. ಇಲ್ಲಿ ಭಾರತವು ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದ್ದು, ಇಲ್ಲಿ ರಾಜಕೀಯ ಪಕ್ಷಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಒಂದು ಜೀವನಾಡಿಯಾಗಿದ್ದಾವೆ. ರಾಜಕೀಯ ಪಕ್ಷಗಳು ಮತ್ತು ಪ್ರಜಾಪ್ರಭುತ್ವ ಪರಸ್ಪರ ಅವಲಂಬನೆಗಳಾಗಿದ್ದು ಜೊತೆಯಲ್ಲಿಯೇ ಅವು ಸಾಕ್ತವೆ. ಪ್ರಜಾಸತ್ತಾತ್ಮಕ ಸರ್ಕಾರವು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುವಲ್ಲಿ ರಾಜಕೀಯ ಪಕ್ಷಗಳು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ಅಂದರೆ ಚುನಾವಣೆಗಳಲ್ಲಿ
ಬಹುಮತ ಪಡೆದ ಪಕ್ಷವು ಸರ್ಕಾರವನ್ನು ರಚಿಸಿದರೆ ಇತರ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಪ್ರಜಾಸತ್ತಾತ್ಮಕ ಸರ್ಕಾರದ ಉಳಿವು ರಾಜಕೀಯ ಪಕ್ಷಗಳ ಮೇಲೆ ಅದು ಹೆಚ್ಚು ಅವಲಂಬಿತವಾಗಿರುತ್ತೆ. ಹೀಗಾಗಿ ಪಕ್ಷರಹಿತ ಪ್ರಜಾಪ್ರಭುತ್ವ ಈ ಕಾಲ್ಪನಿಕ ಅಂದರೆ ಅಲ್ಲಿ ತಪ್ಪಾಗಲಿಕ್ಕೆ ಇದೆ. ತಪ್ಪಾಗಲಾರದು. ಯಾಕಂದರೆ ಇವತ್ತು ರಾಜಕೀಯ ಪಕ್ಷಗಳಿಲ್ಲದೆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯೂ ಕೂಡ ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಭಾರತದ ಪಕ್ಷ ಪದ್ಧತಿಯ ಒಂದು ಸ್ವರೂಪವನ್ನು ನಾವು ನೋಡಿದಾಗ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವು ರಾಷ್ಟ್ರೀಯ ಒಂದು ಚಳುವಳಿಯೊಂದಿಗೆ ಅದು ಬೆಳೆದು ಬಂದು ಬ್ರಿಟಿಷ್ರಿಂದ ಭಾರತವನ್ನು ಮುಕ್ತಗೊಳಿಸಿ ಸ್ವತಂತ್ರವನ್ನು ಪಡೆಯುವ ಭಾರತೀಯ ಸಂಘಟಿತ ಹೋರಾಟಗಳು 19ನೇ ಒಂದು ಶತಮಾನದಲ್ಲಿ ಪ್ರಾರಂಭಗೊಂಡು ಹಾಗಾಗಿ 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಯಿತು. ನಂತರ ಹಲವಾರು ಪಕ್ಷಗಳು ಕೂಡ ಅಲ್ಲಿ ಅಸ್ತಿತ್ವಕ್ಕೆ ಬಂದು ಅಂತಕ್ಕಂಥದ್ದನ್ನು ನೋಡ್ತೀವಿ. ನಂತರ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಒಂದನೇದು ಸಂವಿಧಾನೇತರ ಬೆಳವಣಿಗೆ. ಇಲ್ಲಿ ಭಾರತ ಸಂವಿಧಾನದಲ್ಲಿ ಒಂದು ಪಕ್ಷ ಪದ್ಧತಿಯ ಬಗ್ಗೆ ಉಲ್ಲೇಖ ಕೂಡ ಅಲ್ಲಿರುವುದಿಲ್ಲ. ಆದರೆ ಸಂವಿಧಾನದಲ್ಲಿ 19ನೇ ವಿಧಿ ಅನ್ವಯ ದೇಶದ ಎಲ್ಲ ಪ್ರಜೆಗಳು ವಾಕ್ ಸ್ವಾತಂತ್ರ್ಯ ಮತ್ತು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳುವಂಥ ಸ್ವಾತಂತ್ರ್ಯವನ್ನು ಹೊಂದಿರುವುದರಿಂದ ಈ ಸ್ವಾತಂತ್ರ್ಯದ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಅಲ್ಲಿ ಅಸ್ತಿತ್ವಕ್ಕೆ ಬಂದು ಅಂದರೆ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಂವಿಧಾನಾತ್ಮಕ ಆಧಾರವಿಲ್ಲದಿರುವುದು ಕೂಡ ಇದರಿಂದ ನಮಗೆ ಅರಿವಾಗ್ತದೆ. ಇನ್ನು ಎರಡನೇದು ಬಹುಪಕ್ಷ ಪದ್ಧತಿಯ ಅಸ್ತಿತ್ವ. ಭಾರತ ವಿಭಿನ್ನ ಧರ್ಮ, ಜಾತಿ, ಲಿಂಗ, ಬಣ್ಣ, ಧರ್ಮ, ಭಾಷೆ, ಆಚಾರ ವಿಚಾರಗಳಿಂದ ಇವೆಲ್ಲವುಗಳಿಂದ ಕೂಡಿರುವುದರಿಂದ ಜನರ ಒಂದು ದೃಷ್ಟಿಕೋನದಿಂದ ಅಲ್ಲಿ ಏನಾಗ್ತವೆ, ದೃಷ್ಟಿಕೋನಗಳು ಕೂಡ ವಿಭಿನ್ನವಾಗಿರ್ತವೆ. ಈ ಒಂದು ವಿಭಿನ್ನತೆಯು ಕೂಡ ಒಂದು ವೈಶಿಷ್ಟ್ಯಪೂರ್ಣವಾದ ರಾಜಕೀಯ ಪಕ್ಷಗಳ ಒಂದು ಪರಂಪರೆಗೆ ನಾಂದಿಯನ್ನು ಕೂಡ ಆಡಿದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಎಂಬ ಎರಡು ರೀತಿಯ ಪಕ್ಷಗಳಿವೆ. ಇವುಗಳಲ್ಲಿ ಕೆಲವು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಇಟ್ಕೊಂಡು ಅಸ್ತಿತ್ವಕ್ಕೆ ಬಂದಿದ್ದರೆ ಕೆಲವು ಪ್ರಾಂತೀಯ ಒಂದು ಹಿತಾಸಕ್ತಿಗಳಾದ ನೆಲ, ಜಲ, ಭಾಷೆ, ಗಡಿ ಇವುಗಳ ರಕ್ಷಣೆಗಾಗಿ ಅವು ಅಲ್ಲಿ ಓದಿಸ್ತವೆ. ಕೆಲವು ಪಕ್ಷಗಳು ಮಣ್ಣಿನ ಒಂದು ಸಿದ್ಧಾಂತದಿಂದ ಒಂದು ಉಟ್ಕೊಂಡಿದ್ರೆ ಕೆಲವು ಜಾತಿ, ಧರ್ಮ, ಬುಡಕಟ್ಟು ಇವುಗಳ ಹಿತಾಸಕ್ತಿಗ ರಕ್ಷಣೆಗಾಗಿ ಅವು ಅಸ್ತಿತ್ವಕ್ಕೆ ಬಂದಿವೆ. ಭಾರತದಲ್ಲಿ ಒಂದು ಇರುವಷ್ಟು ರಾಜಕೀಯ ಪಕ್ಷಗಳು ಇಡೀ ವಿಶ್ವದಲ್ಲೇ ಎಲ್ಲಿಯೂ ಕೂಡ ಅಲ್ಲಿ ಕಂಡುಬರುವುದಿಲ್ಲ. ನೆಕ್ಸ್ಟು ಹಾಗಾಗಿ ಭಾರತದ ಒಂದು ಬಹುಪಕ್ಷ ಪದ್ಧತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಭಾಷೆ, ಗಡಿ, ನೆಲ, ಜಲ, ಆಮೇಲೆ ಧರ್ಮ ಇವುಗಳ ಒಂದು ರಕ್ಷಣೆಗಾಗಿ ಹಲವಾರು ರಾಜಕೀಯ ಪಕ್ಷಗಳು ನಮ್ಮ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ನಮ್ಮ ಭಾರತದಂಥ
ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಇಷ್ಟೊಂದು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ ಇಲ್ಲದಾರೋದನ್ನು ನಾವು ಕಾಣ್ತೇವೆ. ಇನ್ನು ಭಾರತದ ಪಕ್ಷ ಪದ್ಧತಿಯ ಸ್ವರೂಪಗಳಲ್ಲಿ ಮೊದಲದು ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ. ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ. ಇಲ್ಲಿ ಭಾರತದ ರಾಜಕೀಯ ಪಕ್ಷಗಳಲ್ಲಿ ಒಡಕುಂಟಾಗುವುದು ಮತ್ತು ಪರಸ್ಪರ ವಿಲೀನ ಆಗುವುದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ. ಹೌದಾ? ನಮ್ಮ ದೇಶದ ರಾಜಕೀಯ ನಾಯಕರು ಪಕ್ಷಗಳಲ್ಲಿ ಒಡಕುಂಟು ಮಾಡುವುದು ಮತ್ತು ಬೇರೆ ಪಕ್ಷಗಳಿಗೆ ಹೋಗುವುದು, ಕೆಲವೊಮ್ಮೆ ಬೇರೆ ಪಕ್ಷಗಳನ್ನು ಕಟ್ಟುವುದು, ಅಲ್ಲಿ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಮಾಡುವುದು ಮತ್ತು ಪಕ್ಷದಲ್ಲಿ ವಿಲೀನವಾಗುವುದು, ಇವೆಲ್ಲವೂ ಕೂಡ ಸರ್ವೇಸಾಮಾನ್ಯವಾಗಿ ಅದು ಅನುಸರಿಸಿಕೊಂಡು ಬಂದಿರೋದು ಈ ಬಂದಿರತಕ್ಕಂಥ ಧೋರಣೆಗಳಾಗಿವೆ. ಹಾಗಾಗಿ ಕೆಲವು ಹಿರಿಯ ರಾಜಕೀಯ ಮುಖಂಡರು ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನದಂತಹ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳದೇ ಇದ್ದಿದ್ದರೆ ಅವರ ಒಂದು ಅನುಭವ ಮತ್ತು ವರ್ಚಸ್ಸಿಗೆ ಆ ಪಕ್ಷಗಳಲ್ಲಿ ಉನ್ನತ ಸ್ಥಾನವನ್ನು ಕೂಡ ಅಲ್ಲಿ ಅಲಂಕರಿಸ್ತಾ ಇದೆ. ಇದು ಸಾಮಾನ್ಯವಾಗಿ ಭಾರತದ ಪಕ್ಷ ಪದ್ಧತಿಯಲ್ಲಿ ಕಂಡುಬರತಕ್ಕಂಥ ಒಡಕು ಮತ್ತು ವಿಲೀನ. ನೆಕ್ಸ್ಟು ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ. ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ. ಭಾರತದಲ್ಲಿ ಎರಡಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೂ 1947ರಿಂದ 1977ರವರೆಗೂ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಅಧಿಕಾರವನ್ನು ನಡೆಸಿತು. ನಂತರ ಪಕ್ಷದ ನಾಯಕರ ಧೋರಣೆಗಳಿಂದ 1977ರಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಾಬಲ್ಯ ಕ್ಷೀಣಿಸಿ ಕೆಲವು ಪಕ್ಷಗಳ ಒಂದು ಮೈತ್ರಿಕೂಟ ಜನತಾ ಪಕ್ಷ ಸರ್ಕಾರವನ್ನು ರಚನೆ ಮಾಡಿತು. 1946ರ ಆ ಒಂದು ಚುನಾವಣೆಯನ್ನು ಹೊರತುಪಡಿಸಿದರೆ ದೇಶದಲ್ಲಿ ಅಂದಿನಿಂದ ಇಂದಿನವರೆಗೆ ನಡೆದ ಯಾವುದೇ ಚುನಾವಣೆಯಲ್ಲಿ ನಿರ್ದಿಷ್ಟ ಪಕ್ಷವು ಸ್ಪಷ್ಟ ಬಹುಮತವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಹೀಗಾಗಿ ಭಾರತದಲ್ಲಿ ಏಕ ರಾಜಕೀಯ ಪಕ್ಷದ ಪ್ರಾಬಲ್ಯವು ಕೂಡ ಅಲ್ಲಿ ಕ್ಷೀಣಿಸ್ತಾ ಇದೆ. ಹಾಗೆ ಕಾಂಗ್ರೆಸ್ ಪಕ್ಷ ಒಂದೇ ಅಲ್ಲಿ ಅಧಿಕಾರದಲ್ಲಿ ಇರ್ತಿತ್ತು. ನಂತರ ಅಲ್ಲಿ ನಾಯಕರ ಒಂದು ಧೋರಣೆಗಳಿಂದ 1977ರಲ್ಲಿ ಅದರ ಪ್ರಾಬಲ್ಯ ಏನಾಯಿತು, ಕಡಿಮೆ ಆಗ್ತಾನೆ ಬಂತು. ಆನಂತರ ಜನತಾ ಪಕ್ಷ ಒಂದು ಮೈತ್ರಿಕೂಟವನ್ನು ರಚಿಸಿ 1984ರ ಚುನಾವಣೆಯಲ್ಲಿ ಹೊರತುಪಡಿಸಿದರೆ ದೇಶದ ಅಂದಿನಿಂದ ಹಿಡಿದು ಇಲ್ಲಿವರೆಗೆ ಯಾವುದೇ ಚುನಾವಣೆಯಲ್ಲಿ ನಿರ್ದಿಷ್ಟವಾದಂಥ ಸ್ಪಷ್ಟವಾದಂಥ ಬಹುಮತವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಭಿನ್ನಮತೀಯತೆ. ಇಲ್ಲಿ ಭಾರತದಂಥ ಬಹುಪಕ್ಷ ಪದ್ಧತಿಯಲ್ಲಿ ಏನಾಗುತ್ತೆ, ಭಾರತದ ರಾಜಕಾರಣದಲ್ಲಿ ಭಿನ್ನಮತಿ ಅಂತಕ್ಕಂಥದ್ದು ಒಂದು ಅಂಟು ರೋಗವಾಗಿ ಕಾಡ್ತಾ ಇದೆ. ಸ್ವಾರ್ಥ ಒಣ ಪ್ರತಿಷ್ಠೆಗಳಿಗಾಗಿ ಈ ಭಿನ್ನಮತೀಯ ಚಟುವಟಿಕೆಗಳು ಸಹ ಒಂದಲ್ಲ ಒಂದು ರೀತಿಯಿಂದ ಅವು ನಡ್ಕೊಂಡು ಬರ್ತಾನೆ ಇದ್ದಾವೆ. ಹೌದಾ? ಈ ಎಲ್ಲ ಒಂದು ಭಿನ್ನಮತೀಯ ಒಂದು ಚಟುವಟಿಕೆಗಳಿಂದ ಪಕ್ಷದ ಒಂದು ವರ್ಚಸ್ಸಿಗೆ ಏನಾಗುತ್ತೆ, ಅಲ್ಲಿ ಧಕ್ಕೆಯನ್ನು ಉಂಟಾಗುತ್ತೆ. ಹಾಗಾಗಿ ಇದರಿಂದ ಏನಾಗುತ್ತೆ, ರಾಜಕೀಯ ಒಂದು ಅಸ್ಥಿರತೆ ಅಲ್ಲಿ ಏನಾಗುತ್ತೆ ಮೂಡುತ್ತೆ. ಈಗಿದ್ರೂ ಕೂಡ ಭಾರತದ ರಾಜಕಾರಣಿಗಳು ಸದಾ ಒಂದು ಭಿನ್ನಮತೀಯ ಚಟುವಟಿಕೆಗಳಿಗೆ ಅವರು ತಡುತ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಕೆಲವೊಮ್ಮೆ ಅವಶ್ಯಕವಾಗಿ ಪ್ರಜೆಗಳ ಮೇಲೆ ಇಲ್ಲ ಸಲ್ಲದ ಒಂದು ಒತ್ತಡವನ್ನು ಏರಿ
ಅವಧಿ ಪೂರ್ವ ಚುನಾವಣೆಗಳನ್ನು ಕೂಡ ಅಲ್ಲಿ ಏರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಭಾರತದಂಥ ರಾಜಕಾರಣದಲ್ಲಿ ಇದು ಏನಾಗ್ತಿದೆ ಅಂದರೆ ಭಿನ್ನಮತಿ ಅಂತಕ್ಕಂಥದ್ದು ಅದೊಂದು ಅತಿ ದೊಡ್ಡ ರೋಗವಾಗಿ ಅದು ಕಾಣ್ತದೆ. ಯಾಕಂದರೆ ಇವೆಲ್ಲ ಸ್ವಾರ್ಥ, ಒಂದು ಒಣ ಪ್ರತಿಷ್ಠೆಗಳಿಗಾಗಿ ಇಷ್ಟೆಲ್ಲ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಹೀಗಾಗಿ 5 ವರ್ಷಗಳ ಕಾಲ ಪೂರ್ಣ ಸರ್ಕಾರವನ್ನು ರಚನೆ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಏನಾಗುತ್ತೆ, ಈ ಭಿನ್ನಮತೀಯ ಚಟುವಟಿಕೆಗಳು ಪಕ್ಷಗಳಲ್ಲಿ ಉಂಟಾಗಿ ಅವರು ಆ ಪಕ್ಷವನ್ನು ಬಿಟ್ಟು ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಅವರು ಆ ಪಕ್ಷದ ಒಂದು ವರ್ಚಸ್ಸಿಗೆ ಧಕ್ಕೆಯನ್ನು ಉಂಟು ಮಾಡ್ತಿದ್ದಾರೆ. ಹೀಗಾಗಿ 5 ವರ್ಷಗಳ ಕಾಲ ಅಲ್ಲಿ ಸರ್ಕಾರ ಎಲ್ಲಕ್ಕೆ ಆಗ್ತಾ ಇಲ್ಲ. ಈ ಒಂದು ಚಟುವಟಿಕೆಗಳಿಗೆ ಇಂಬು ನೀಡಲು ಕೆಲವೊಮ್ಮೆ ಅನಾವಶ್ಯಕವಾಗಿ ಪ್ರಜೆಗಳ ಮೇಲೆ ಇಲ್ಲಸಲ್ಲದ ಒಂದು ಚುನಾವಣೆಗಳನ್ನು ಕೂಡ ಅಲ್ಲಿ ಏರ್ತಾ ಹೋಗ್ತಾರೆ. ಇದು ಕೂಡ ಭಾರತದ ಪಕ್ಷ ಪದ್ಧತಿಯ ಸ್ವರೂಪ. ನೆಕ್ಸ್ಟು ಪಕ್ಷಾಂತರ ಪಿಡುಗು. ಇಲ್ಲಿ ಹಣ ಮತ್ತು ಅಧಿಕಾರದ ವ್ಯಾಮೋಹಕ್ಕಾಗಿ ಪಕ್ಷಾಂತರ ಮಾಡುವ ರಾಜಕಾರಣಿಗಳು ಶಾಸನಸಭೆಯ ಸದಸ್ಯರು ತಾವು ನಿರೀಕ್ಷಿಸಿದ ಸ್ಥಾನ ಮತ್ತು ಲಾಭವು ಸರ್ಕಾರದಿಂದ ಸಿಗದೇ ಇದ್ದಾಗ ಗುಂಪುಗಾರಿಕೆ, ಭಿನ್ನಮತೀಯ ಚಟುವಟಿಕೆಗಳನ್ನು ಸೃಷ್ಟಿಸಿ ಅವರೇನು ಮಾಡ್ತಾರೆ, ಅಧಿಕಾರದ ಬೆನ್ನತ್ತೆ ಮತ್ತೊಂದು ಪಕ್ಷಕ್ಕೆ ಹೋಗುವುದೇ ಪಕ್ಷಾಂತರ. ಅಂದರೆ ಒಂದು ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದನ್ನೇ ಪಕ್ಷಾಂತರ ಅಂತೇಳಿ ನಾವು ಕರೀತೇವೆ, ಹೌದಾ? ಹಾಗಾಗಿ ಇಲ್ಲಿ ಭಾರತದಲ್ಲಿ ಈ ಒಂದು ಪಕ್ಷಾಂತರದ ಪಿಡುಗು ನಿರಂತರವಾಗಿ ನಡೆದು ಸಾಕಷ್ಟು ಬಾರಿ ಸರ್ಕಾರಗಳು ಏನಾಗಿದೆ ಅಂದರೆ ಅಸ್ಥಿರಗೊಂಡಿದೆ. ಯಾಕಂದರೆ ಇವತ್ತು ಸ್ಥಿರವಾಗಿ 5 ವರ್ಷಗಳ ಕಾಲ ಅಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಲ್ಲಿ ನಡೆಸಲಿಕ್ಕೆ ಆಗ್ತಿಲ್ಲ. ಅಂದರೆ ಅಲ್ಲಿ ಏನಾಗುತ್ತೆ, ತಮಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳು ದೊರೆಯಲಿಲ್ಲ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವರೇನು ಮಾಡ್ತಾರೆ, ತಾವು ಆಯ್ಕೆಯಾದಂಥ ಪಕ್ಷವನ್ನು ಬಿಟ್ಟು ಅವರು ಮತ್ತೆ ಬೇರೊಂದು ಪಕ್ಷಕ್ಕೆ ಹೋಗ್ತಕ್ಕಂಥದ್ದು ಕೂಡ ಇವತ್ತು ಏನಾಗ್ತಿದೆ, ನಮ್ಮ ಭಾರತದಲ್ಲಿ ಆ ಒಂದು ಸರ್ವೇ ಸಾಮಾನ್ಯವಾಗಿ ಅದು ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಪಕ್ಷಾಂತರ ಪಿಡುಗಿನಿಂದ ಯಾವುದೇ ಸರ್ಕಾರಗಳು ಕೂಡ ಸ್ಥಿರವಾಗಿ ಅಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಇನ್ನು ಮತ್ತೊಂದು ಒಂದು ಭಾರತ ಪಕ್ಷ ಪದ್ಧತಿಯ ಸ್ವರೂಪ ಅಂತಂದರೆ ನಾಯಕತ್ವದ ವರ್ಚಸ್ಸು. ನಾಯಕತ್ವದ ವರ್ಚಸ್ಸು ಕೂಡ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂಥ ಬಹುತೇಕ ರಾಜಕೀಯ ಪಕ್ಷಗಳು ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಜಾತೀಯತೆ ಮುಂತಾದವುಗಳಿಂದ ತಮ್ಮ ಪಕ್ಷದ ನಾಯಕರ ಓಲೈಕೆಗೆ ಆ ಒಂದು ಪ್ರಾಮುಖ್ಯತೆಯನ್ನು ಹೆಚ್ಚು ನೀಡ್ತಿರ್ತಕ್ಕಂಥದ್ದು ಕೂಡ ಅದು ಇವತ್ತೇನಾಗಿದೆ ಅಂದರೆ ಸರ್ವಸಾಮಾನ್ಯವಾಗಿದೆ. ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮತ್ತು BJP ಪಕ್ಷದಲ್ಲಿ ನರೇಂದ್ರ ಮೋದಿ, ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಹೀಗೆ JDS ಅಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ, ಹೀಗೆ ಮತ್ತು ಸಿದ್ದರಾಮಯ್ಯ, ಹೀಗೆ ಆ ನಾಯಕರ ವರ್ಚಸ್ಸಿನ ಆಧಾರದ ಮೇಲೆ ಇವತ್ತೇನಾಗ್ತಿದೆ ಅಂದರೆ ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಹೆಚ್ಚು ಒಂದು ಆಗ್ತಕ್ಕಂಥದ್ದು ಆಧಾರದ ಮೇಲೆ ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಶಿವಸೇನೆಯ ಬಾಳ್ ಠಾಕ್ರೆ, ಆಮೇಲೆ ಇಲ್ಲಿ ತಮ್ಮ ಪಕ್ಷದ ಯಾವುದೇ ನಿರ್ಧಾರಗಳಲ್ಲಿ ಅವರ ಒಂದು ನಿರ್ಣಯವೇ ಅಲ್ಲಿ ಮುಖ್ಯವಾಗಿರುತ್ತೆ. ಹಾಗಾಗಿ ಇವರನ್ನು ಜನಸಾಮಾನ್ಯರು ಒಪ್ಕೊಂಡು ತಮ್ಮ ನಾಯಕರನ್ನಾಗಿ ಅವರು ಅನುಸರಿಸ್ತಾನೆ ಹೋಗ್ತಾರೆ. ಈಗ ಕಾಂಗ್ರೆಸ್ ಅಂತ ತಕ್ಷಣ
ಅಲ್ಲಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ, ಸೋನಿಯಾ ಗಾಂಧಿ ಅಂತ ಹೇಳ್ತಾರೆ. ಇನ್ನು ಬಿ ಜೆ ಪಿ ಅಂದ ತಕ್ಷಣ ನರೇಂದ್ರ ಮೋದಿ, ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿ, ಹೀಗೆ ಮತ್ತು ಯಡಿಯೂರಪ್ಪ, ಈ ರೀತಿಯಾಗಿ ಅಲ್ಲಿ ಅವರು ಆ ನಾಯಕರ ಅನುಸರಿಸ್ಕೊಂಡೇ ಅವರು ಹೋಗ್ತಾರೆ. ಹೌದಾ? ಇನ್ನು ಜೆ ಡಿ ಎಸ್ ಅಲ್ಲಿ ನಾವು ದೇವೇಗೌಡ, ಕುಮಾರಸ್ವಾಮಿ, ಹೀಗೆ ಒಂದೊಂದು ಪಕ್ಷದಲ್ಲಿ ಆ ನಾಯಕರ ವರ್ಷಾಚರಣೆ ಆಧಾರದ ಮೇಲೆ ಅಲ್ಲಿನ ಜನರು ಏನು ಮಾಡ್ತಾರೆ ಅಂದರೆ ಆ ನಾಯಕರ ನಿರ್ಣಯಗಳಕ್ಕೆ ಅವರು ಪಾತ್ರಕ್ಕೆ ಅವರು ಇದಾಗ್ತಾರೆ. ಇದು ಭಾರತದಂಥ ಪಕ್ಷ ಪದ್ಧತಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಕಾಣ್ಬೋದು. ಇನ್ನು ಮತ್ತೊಂದು ಭಾರತದ ಪಕ್ಷ ಪದ್ಧತಿಯಲ್ಲಿ ಸ್ವರೂಪ ಅಂದರೆ ತತ್ವರಹಿತ ರಾಜಕೀಯ ಪಕ್ಷಗಳು. ತತ್ವರಹಿತ ರಾಜಕೀಯ ಪಕ್ಷಗಳು. ಇಲ್ಲಿ ಭಾರತದ ರಾಜಕೀಯ ಪಕ್ಷಗಳಿಗೆ ಈ ಮಾತು ಅದೇನಾಗಿದೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಅದು ಹೋಗ್ತಾ ಇದೆ. ಚುನಾವಣಾ ಸಮಯದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಕತ್ತಿಯನ್ನು ಮಸಿದು ಅದರ ವಿರುದ್ಧ ಇದರ ವಿರುದ್ಧ ಅದು ಪರಸ್ಪರ ಅಪಪ್ರಚಾರವನ್ನು ಮಾಡಿಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಅವು ಮಾಡಿಕೊಳ್ತವೆ. ಚುನಾವಣೆಗಳು ಮುಗಿದ ಮೇಲೆ ರಾಜಕೀಯ ಒಂದು ಧ್ರುವೀಕರಣವಾಗಿ ಅಪವಿತ್ರ ಮೈತ್ರಿಕೂಟವನ್ನು ಮಾಡಿಕೊಂಡು ಅಧಿಕಾರವನ್ನು ಅಲ್ಲಿಯೂ ಅನುಭವಿಸ್ತವೆ. ಅದಕ್ಕೆ ಅವರು ಕೊಡುವ ಸಮಜಾಯಿಸಿ ಪ್ರಜೆಗಳ ಪ್ರಗತಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಸರ್ಕಾರದಲ್ಲಿ ಅವು ಪಾಲ್ಗೊಂಡಿದೆ ಅಂತಕ್ಕಂಥದ್ದನ್ನು ಅವು ತೋರಿಸ್ತವೆ. ಚುನಾವಣೆಯ ಪೂರ್ವದಲ್ಲಿ ಒಬ್ರಿಗೊಬ್ಬರು ಕೆಸರ ಚಾಟ ಅಂತೇಳಿ ಕರೀತಾರೆ. ಹೌದಾ? ಅವರು ಇವ್ರು ಬೈಯೋದು, ಇವರಿಗೆ ಅವ್ರು ಬೈಯೋದು, ಅವ್ರ ಪಕ್ಷದ ಸಿದ್ಧಾಂತ ಇವ್ರು ಬೈಯೋದು, ಇವ್ರ ಪಕ್ಷದ ಸಿದ್ಧಾಂತಗಳನ್ನು ಇವ್ರು ಬೈಯೋದು. ಚುನಾವಣೆ ಆದ ನಂತರ ಏನಾಗುತ್ತೆ, ಅಧಿಕಾರಕ್ಕೋಸ್ಕರ ಅವನ್ನೆಲ್ಲವನ್ನು ಮರೆತು ಮೈತ್ರಿಕೂಟವನ್ನು ಮಾಡಿಕೊಳ್ತಾರೆ. ಇವು ನಮ್ಮ ಭಾರತದಲ್ಲಿ ಈ ಒಂದು ಪಕ್ಷ ಪದ್ಧತಿಯ ಒಂದು ತತ್ವರಹಿತ ರಾಜಕೀಯ ಸಿದ್ಧಾಂತಗಳು ನಮ್ಮಲ್ಲಿದೆ. ತಮ್ಮದೇ ಆಗಿರ್ತಕ್ಕಂಥ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ಬಿಡ್ತಾರೆ. ಹೌದಾ? ಬದಿಗೊತ್ತಿ ಅಧಿಕಾರಕ್ಕೋಸ್ಕರ ಅಲ್ಲಿ ಮೈತ್ರಿಕೂಟವನ್ನು ಮಾಡಿಕೊಳ್ತಕ್ಕಂಥ ಈ ರೀತಿಯಾದಂಥ ವ್ಯವಸ್ಥೆ ಕೂಡ ನಮ್ಮ ಭಾರತದ ಪಕ್ಷ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದನ್ನು. ಮತ್ತು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ಭಾರತ ಸ್ವತಂತ್ರಗೊಂಡ ಪ್ರಾರಂಭದ ಒಂದು 30 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಾಬಲ್ಯವನ್ನು ಪ್ರಶ್ನಾತೀತವಾಗಿ ಅದು ಹೊಂದಿತ್ತು. ಆದರೆ ನಂತರದ ಒಂದು ಬೆಳವಣಿಗೆಯಲ್ಲಿ ರಾಜ್ಯದ ನೆಲ, ಜಲ, ಭಾಷೆ ಮತ್ತು ಪ್ರಾಂತೀಯ ಹಿತಾಸಕ್ತಿಗಳ ರಕ್ಷಣೆಗಾಗಿ ಅದು ಅಸ್ತಿತ್ವಕ್ಕೆ ಬಂದ ಪ್ರಾದೇಶಿಕ ಪಕ್ಷಗಳು ಕೂಡ ಬಹಳ ಪ್ರಭಾವಶಾಲಿಯಾಗಿ ಅವು ಬೆಳೆದವು. ರಾಷ್ಟ್ರೀಯ ಪಕ್ಷಗಳು ಕೇಂದ್ರದಲ್ಲಿ ಸರ್ಕಾರವನ್ನು ರಚಿಸಲು ಅಗತ್ಯ ಇರುವಂಥ ಬಹುಮತವನ್ನು ಪಡೆಯದಿದ್ದಾಗ ಪ್ರಾದೇಶಿಕ ಪಕ್ಷಗಳು ತಮ್ಮ ಬೆಂಬಲವನ್ನು ನೀಡುವುದರ ಮೂಲಕ ಅತಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ. ಉದಾಹರಣೆಗೆ 1989ರಲ್ಲಿ ವಿ ಪಿ ಸಿಂಗ್ ಅವರ ಸರ್ಕಾರ ರಚಿಸಲು ತೆಲುಗು ದೇಶಂ ಪಾತ್ರ, ಮತ್ತು 1991ರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರದ ಉಳಿವಿಗಾಗಿ GMM ಸದಸ್ಯರ ಒಂದು ಬೆಂಬಲ. ನಂತರದ ಬೆಳವಣಿಗೆಯಲ್ಲಿ ತಮಿಳುನಾಡಿನಲ್ಲಿ DMK, AIDMK ಒಂದು ಬಿಹಾರಲ್ಲಿ RJD, ಒರಿಸ್ಸಾದ ಬಿಜು ಪಟ್ನಾಯಕ್ ಜನತಾದಳ, ಆಮೇಲೆ ಉತ್ತರ ಪ್ರದೇಶದ SJP, ಆಮೇಲೆ ಜಮ್ಮು ಆ್ಯಂಡ್ ಕಾಶ್ಮೀರದ ನ್ಯಾಷನಲ್ ಕಾನ್ಫರೆನ್ಸ್ ಮುಂತಾದವು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಇವು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ಕೂಡ ಅಲ್ಲಿ ವಹಿಸಿದ್ದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಹೀಗೆ ಆ ರಾಜಕೀಯ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಭಾವವನ್ನು ಅಲ್ಲಿ ಬೀರ್ತಕ್ಕಂಥದ್ದು. ನೆಕ್ಸ್ಟ್, ಧಾರ್ಮಿಕ ಮತ್ತು ಭಾಷಾವಾದ ಪಕ್ಷಗಳು.
ಧಾರ್ಮಿಕ ಮತ್ತು ಭಾಷಾವಾರು ಅಲ್ಲಿ ಪಕ್ಷಗಳು. ಇಲ್ಲಿ ಭಾರತದಲ್ಲಿ ಕೆಲವು ಪ್ರಜಾಪ್ರಭುತ್ವದ ಮೌಲ್ಯಗಳಾದಂಥ ಜಾತ್ಯತೀತತೆ ಮತ್ತು ಭ್ರಾತೃತ್ವವನ್ನು ಅಲ್ಲಿ ಪ್ರತಿನಿಧಿಸದೆ ನಿರ್ದಿಷ್ಟ ಧರ್ಮ, ಭಾಷೆ, ಹಿತಾಸಕ್ತಿಗಳನ್ನು ಪ್ರತಿನಿಧಿಸಿ ಅವುಗಳ ಆಧಾರದ ಮೇಲೆ ಅಲ್ಲಿ ಅಸ್ತಿತ್ವದಲ್ಲಿ ಇರಲಿಕ್ಕೆ ಅವು ಪ್ರಯತ್ನವನ್ನು ಮಾಡ್ತವೆ. ಉದಾಹರಣೆಗೆ ತಮಿಳುನಾಡಿನಲ್ಲಿ DMK ಪಕ್ಷದ ಹಿಂದಿ ವಿರೋಧಿ ನೀತಿ, ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಧಾರ್ಮಿಕ ಒಂದು ಹಿತಾಸಕ್ತಿ, ಮತ್ತು ಪಂಜಾಬ್ನಲ್ಲಿ ಅಕಾಲಿದಳ ಧಾರ್ಮಿಕ ನೀತಿ, ಮತ್ತು ಮುಸ್ಲಿಂ ಲೀಗ್ನ ಕೋಮುವಾದ ನೀತಿ. ಈ ಚುನಾವಣಾ ಆಯೋಗವು ಇಂತಹ ಧಾರ್ಮಿಕ ಮತ್ತು ಭಾಷಾ ಹಿತಾಸಕ್ತಿಗಳನ್ನು ರಾಜಕೀಯ ಪಕ್ಷಗಳು ಒಂದು ವಾರದ ಹೇಳಿ ಸ್ಪಷ್ಟವಾಗಿ ಹೇಳಿದರೂ ಸಹ ಅವು ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಎಡ ಮತ್ತು ಬಲಪಂಥೀಯ ಪಕ್ಷಗಳು. ಎಡ ಮತ್ತು ಬಲಪಂಥೀಯ ಪಕ್ಷಗಳು. ಇಲ್ಲಿ ಭಾರತದಲ್ಲಿ ಎಡ ಮತ್ತು ಬಲಪಂಥೀಯ ಎಂಬ ಎರಡು ರೀತಿಯ ಒಂದು ಸ್ವರೂಪದಿಂದ ಕೂಡಿರುವಂಥ ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿ. ಉದಾಹರಣೆಗೆ ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ಬಯಸ್ತಕ್ಕಂಥ CPIM, ಸಮಾಜವಾದಿ ಎಂಬ ಎಡಪಂಥೀಯ ಪಕ್ಷಗಳು ಮತ್ತು ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ಹೊಂದಿದ್ದು ಅಲ್ಲಿ ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗಿ ಮಂದಗತಿಯಲ್ಲಿ ಬದಲಾವಣೆಯನ್ನು ಬಯಸುವ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಕೆಲವು ಅಂಗ ಪಕ್ಷಗಳು ಇರ್ತಕ್ಕಂಥದ್ದು ಕೂಡ ಇವು ಬಲಪಂಥೀಯ ಪಕ್ಷಗಳು ಅಂತೇಳಿ ಕರೀತಾರೆ. ಇನ್ನು ಸಮ್ಮಿಶ್ರ ಸರ್ಕಾರದ ಸಂಖ್ಯೆ. ಸಮ್ಮಿಶ್ರ ಸರ್ಕಾರದ ಸಂಖ್ಯೆ. ಇಲ್ಲಿ ಚುನಾವಣೆಗಳು ನಡೆದು ಫಲಿತಾಂಶಗಳು ಪ್ರಕಟವಾದಾಗ ಯಾವುದೇ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷ ಸರ್ಕಾರ ರಚನೆ ಮಾಡುವಷ್ಟು ಸ್ಪಷ್ಟ ಬಹುಮತ ಪಡೆಯದಿದ್ದಾಗ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಒಂದು ಮೈತ್ರಿಕೂಟ ಮಾಡಿಕೊಂಡಾಗ ಅಲ್ಲಿ ಏನಾಗುತ್ತೆ, ಸಮ್ಮಿಶ್ರ ಸರ್ಕಾರ ರಚನೆ. ಅಂದರೆ ಚುನಾವಣೆಗಳಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಮತ ಬಹುಮತ ಬಾರದಿದ್ದಾಗ ಮತ್ತೊಂದು ಪಕ್ಷದ ಜೊತೆ ಸೇರಿಕೊಂಡು ಸರ್ಕಾರವನ್ನು ರಚಿಸ್ಕೊಳ್ಬೋದು. ಅಂಥ ಸರ್ಕಾರಗಳನ್ನು ಸಮ್ಮಿಶ್ರ ಸರ್ಕಾರಗಳು ಅಂತೇಳಿ ಕರೀತಾರೆ. ಇಂಥ ಸಮ್ಮಿಶ್ರ ಸರ್ಕಾರದ ಪರಂಪರೆಯನ್ನು 1989 ಈಚೆಗೆ ಅದನ್ನು ನಾವು ನೋಡ್ತದೆ, ಹೌದಾ. ವಿಭಿನ್ನ ಸಿದ್ಧಾಂತಗಳಿಂದ ಕೂಡಿದ ಹಲವಾರು ರಾಜಕೀಯ ಪಕ್ಷಗಳು ಸೇರಿ ಇಲ್ಲಿ ಮೈತ್ರಿಕೂಟವನ್ನು ಮಾಡಿಕೊಂಡು ಸಾಮಾನ್ಯ ಒಂದು ಕಾರ್ಯಕ್ರಮದಡಿ ಅಲ್ಲಿ ಸರ್ಕಾರವನ್ನು ರಚಿಸಲಾಗಿದೆ. ಇಂಥ ಸರ್ಕಾರದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಪಕ್ಷಗಳು ಕೂಡ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಅಲ್ಲಿ ಅವಕಾಶವು ಕೂಡ ಅಲ್ಲಿ ಇರುತ್ತದೆ. ಹೀಗೆ ಅಲ್ಲಿ ಒಂದು ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ನಾವು ನೋಡ್ಬೋದು. ಸಂವಿಧಾನದ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ ಇದೆ, ಏಕಪಕ್ಷದ ಪ್ರಾಬಲ್ಯ ಏನಾಯಿತು ಕ್ಷೀಣಿಸ್ತಾ ಬಂತು ನಂತರ, ಮತ್ತು ಪಕ್ಷಗಳಲ್ಲಿ ಭಿನ್ನಮತೀಯತೆ ಇದೆ, ಆಮೇಲೆ ಪಕ್ಷಾಂತರ ಪಿಡುಗು ಇದೆ, ನಾಯಕತ್ವದ ವರ್ಚಸ್ಸು, ಆಮೇಲೆ ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು, ಎಡ ಮತ್ತು ಬಲಪಂಥೀಯ ಪಕ್ಷಗಳು, ಮತ್ತು ಸಮ್ಮಿಶ್ರದ ಸಂಖ್ಯೆ. ಇವತ್ತು ಎಲ್ಲ ಸಾಮಾನ್ಯವಾಗಿ ಇವತ್ತು ಒಂದೇ ಪಕ್ಷ ಅಸ್ತಿತ್ವದಲ್ಲಿರೋದನ್ನು ನಾವು ಎಲ್ಲ ಏನಿದ್ರು ಕೂಡ ಸಮ್ಮಿಶ್ರ ಸರ್ಕಾರಕ್ಕೆ ಒಳ ಆಗ್ತದೆ. ಇನ್ನು ರಾಜಕೀಯ ಪಕ್ಷಗಳನ್ನು ಕಾರ್ಯಗಳನ್ನು ನೋಡಿದಾಗ ಚುನಾವಣಾ ಪ್ರಣಾಳಿಕೆಗಳನ್ನು ನಾವು ಸಿದ್ಧಪಡಿಸ್ತೇವೆ. ಮತ್ತು ಅಭ್ಯರ್ಥಿಗಳಾಗಿ ಇಲ್ಲಿ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ತಮ್ಮ ಪಕ್ಷದ ಪರವಾಗಿ ಅಭ್ಯರ್ಥಿ ಅಂದರೆ ಯಾರು ಉತ್ತಮರಿದ್ದಾರೆ, ಚುನಾವಣೆಯಲ್ಲಿ ಯಾರು ವರ್ಚಸ್ಸಿದೆ, ಯಾರು ಗೆಲ್ತಾರೆ ಅನ್ನೋದನ್ನು ರಾಜಕೀಯ ಪಕ್ಷಗಳು ಮನಗಂಡು ಅವರನ್ನು ಅಲ್ಲಿ ತಮ್ಮ ಪಕ್ಷದ ಪರವಾಗಿ ಅವರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ನೆಕ್ಸ್ಟು ರಾಜಕೀಯ ಶಿಕ್ಷಣ ಮತ್ತು ಅರಿವು. ಆಮೇಲೆ ಚುನಾವಣೆಗೆ ಅಂದರೆ ಪ್ರಾತಿನಿಧಿಕ ಪ್ರಜಾಸತ್ತಾತ್ಮಕ ಸರ್ಕಾರವು
ರಾಜಕೀಯ ಪಕ್ಷಗಳಿಂದ ಕೂಡಿರುವಂಥ ಸರ್ಕಾರವಾಗಿದೆ. ಹಾಗಾಗಿ ಇಲ್ಲಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಬೇಕಾದ್ರೆ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಪರವಾಗಿ ಯಾರು ಜನಪ್ರಿಯ ಸಮರ್ಥರು ಅವರನ್ನು ಅಲ್ಲೇ ಆಯ್ಕೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಸರ್ಕಾರದ ರಚನೆ ಮತ್ತು ನಿರ್ವಹಣೆ. ವಿರೋಧ ಪಕ್ಷ ಕಾರ್ಯನಿರ್ವಹಣೆ ಅಂದರೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಾರದೇ ಇದ್ದಾಗ ಅಥವಾ ಪಕ್ಷ ಅಲ್ಲಿ ಸ್ಪಷ್ಟ ಬಹುಮತ ಪಡೆದಾಗ ಅದು ಆಡಳಿತ ಪಕ್ಷ ಆಗುತ್ತೆ. ಅಲ್ಲಿ ಬಹುಮತ ಬಾರದೇ ಇದ್ದಂಥ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಮತ್ತು ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ರಾಜಕೀಯ ಪಕ್ಷಗಳು ಕಾರ್ಯವನ್ನು ನಿರ್ವಹಿಸ್ತವೆ. ರಾಷ್ಟ್ರದ ಹಿತಾಸಕ್ತಿಗಾಗಿ ಆಮೇಲೆ ಸಾರ್ವಜನಿಕ ಹಿತರಕ್ಷಣೆಗಾಗಿ ಇಲ್ಲಿ ರಾಜಕೀಯ ಪಕ್ಷಗಳು ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನು ಹೇಳುವುದರ ಮೂಲಕ ಇವತ್ತಿನ ಆನ್ಲೈನ್ ತರಗತಿಯಲ್ಲಿ ದ್ವಿತೀಯ PUCಯಲ್ಲಿ ಬರುವ ಅಧ್ಯಾಯ 2ರಲ್ಲಿ ಬರುವಂಥ ರಾಜಕೀಯ ಪಕ್ಷಗಳು ಈ ಒಂದು ವಿಷಯವನ್ನು ಕುರಿತು ನಾವು ಇವತ್ತು ಅಧ್ಯಯನವನ್ನು ಮಾಡಿದ್ದೀವಿ. ಥ್ಯಾಂಕ್ ಯು.